ಅಯೋಧ್ಯೆ ರಾಮ ಮಂದಿರಕ್ಕೆ ಇವುಗಳನ್ನು ತೆಗೆದುಕೊಂಡು ಹೋಗುವಂತಿಲ್ಲ. ಇನ್ನೇನು ಕೆಲವು ದಿನಗಳಲ್ಲಿ ಅಯೋಧ್ಯೆ ರಾಮ ಮಂದಿರದ ಪ್ರತಿಷ್ಠಾಪನೆ ಕಾರ್ಯ ನಡೆಯಲಿದೆ. ಈ ಶುಭ ಸಂದರ್ಭವನ್ನು ನೀವು ಕಣ್ತುಂಬಿಕೊಳ್ಳಲು ಬಯಸಿದರೆ ಯಾವೆಲ್ಲ ನಿಯಮಗಳನ್ನು ಪಾಲಿಸಬೇಕು ಗೊತ್ತಾ? ಅಯೋಧ್ಯೆ ರಾಮ ಮಂದಿರಕ್ಕೆ ಹೋಗುವ ಮುನ್ನ ಇವುಗಳನ್ನು ತಿಳಿದುಕೊಳ್ಳಿ. ಅಯೋಧ್ಯೆಯಲ್ಲಿ ನಿರ್ಮಿಸಲಾಗುತ್ತಿರುವ ರಾಮ ಮಂದಿರವನ್ನು 2024 ಜನವರಿ 22 ಮಧ್ಯಾಹ್ನ 12:30 ಉದ್ಘಾಟನೆಗೊಳಿಸಲಾಗುವುದು. ರಾಮ ಮಂದಿರದ ಉದ್ಘಾಟನೆ ಶುಭ ಕಾರ್ಯಕ್ಕೆ ಸುಮಾರು 8,000 ವಿಶೇಷ ಅತಿಥಿಗಳಿಗೆ ಆಹ್ವಾನವನ್ನು ಕಳುಹಿಸಲಾಗಿದೆ. ಅಯೋಧ್ಯೆ ರಾಮ ಮಂದಿರದಲ್ಲಿ ಜರುಗಲಿರುವ ಈ ಶುಭ ಕಾರ್ಯಕ್ಕೆ ಯಾವುದೇ ಅಡೆತಡೆಗಳು ಎದುರಾಗದಂತೆ, ಯಾವುದೇ ಅಶುಭ ಘಟನೆಗಳು ನಡೆಯದಂತೆ ಹಾಗೂ ಸೇರಿದ ಭಕ್ತರ ಕ್ಷೇಮಕ್ಕಾಗಿ ಅನೇಕ ನಿಯಮಗಳನ್ನು, ನಿಬಂಧನೆಗಳನ್ನು ರೂಪಿಸಲಾಗಿದೆ. ರಾಮ ಮಂದಿರದಲ್ಲಿ ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆಯ ದಿನದಂದು ನಾವು ಈ ಎಲ್ಲಾ ನಿಯಮಗಳನ್ನು ಗಮನದಲ್ಲಿಟ್ಟುಕೊಂಡು ರಾಮ ಮಂದಿರವನ್ನು ಪ್ರವೇಶಿಸಬೇಕು. ರಾಮ ಮಂದಿರವನ್ನು ಪ್ರವೇಶಿಸಲು ಯಾವೆಲ್ಲ ನಿಯಮಗಳಿವೆ? ರಾಮ ಮಂದಿರದ ಒಳಗೆ ನೀವು ಇವುಗಳನ್ನು ತೆಗೆದುಕೊಂಡು ಹೋಗಬಾರದು. 1. ಶ್ರೀರಾಮನ ಪಟ್ಟಾಭಿಷೇಕದ ದಿನದಂದು ರಾಮ ಮಂದಿರವನ್ನು ಪ್ರವೇಶಿಸುವವರಿಗೆ ಮೊಬೈಲ್, ಪರ್ಸ್, ಇಯರ್ಫೋನ್, ರಿಮೋಟ್ ಕೀಗಳಂತಹ ಯಾವುದೇ ಗ್ಯಾಜೆಟ್ಗಳನ್ನು ಒಳಗೆ ತೆಗೆದುಕೊಂಡು ಹೋಗಲು ಅನುಮತಿಯಿಲ್ಲ. 2. ಹಿರಿಯ ಸಂತರು ತಮ್ಮ ಛತ್ರಿ, ಗುರುಪಾದುಕೆ, ಚೀಲ, ಕಮಂಡಲ, ಸಿಂಹಾಸನ ಮತ್ತು ವೈಯಕ್ತಿಕ ಪೂಜೆಗೆ ಬೇಕಾಗುವ ವಸ್ತುಗಳನ್ನು ತೆಗೆದುಕೊಂಡು ಹೋಗಲು ಯಾವುದೇ ಅನುಮತಿ ಇರುವುದಿಲ್ಲ. ಪ್ರಾಣ ಪ್ರತಿಷ್ಠಾಪನೆಯ ನಿಯಮಗಳು. 1. ರಾಮನ ಪ್ರತಿಷ್ಠಾಪನೆಗೆ ಬರುವ ಅತಿಥಿಗಳು ಜನವರಿ 22 ಬೆಳಗ್ಗೆ 11 ಗಂಟೆಗೂ ಮುಂಚಿತವಾಗಿ ಸ್ಥಳವನ್ನು ಪ್ರವೇಶಿಸಬೇಕು. 2. ಭದ್ರತಾ ದೃಷ್ಟಿಯಿಂದ ಯಾವುದೇ ಸಂತ ಅಥವಾ ಮಹಾನ್ ವ್ಯಕ್ತಿಗಳ ಜೊತೆಯಲ್ಲಿ ಯಾವುದೇ ಭದ್ರತಾ ಸಿಬ್ಬಂದಿ ಇದ್ದರೆ ಅವರನ್ನು ಒಳಗೆ ಬಿಡಲಾಗುವುದಿಲ್ಲ. ಅವರು ಕಾರ್ಯಕ್ರಮದ ಸ್ಥಳದ ಹೊರಗೆ ಉಳಿಯಬೇಕಾಗುತ್ತದೆ. 3. ಮಾಹಿತಿಯ ಪ್ರಕಾರ ಆಮಂತ್ರಣ ಪತ್ರಿಕೆಯಲ್ಲಿ ಹೆಸರು ಇರುವ ವ್ಯಕ್ತಿಗೆ ಮಾತ್ರ ದೇವಸ್ಥಾನಕ್ಕೆ ಪ್ರವೇಶ ನೀಡಲಾಗುವುದು. ಜೊತೆಯಲ್ಲಿ ಇರುವ ಸೇವಕರು ಅಥವಾ ಶಿಷ್ಯರು ಸ್ಥಳಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. 4. ರಾಮ ಮಂದಿರದ ಪ್ರಮುಖ ಅತಿಥಿಯಾದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇವಾಲಯದ ಆವರಣದಿಂದ ಹೊರಬಂದ ನಂತರವೇ ಸಂತರಿಗೆ ರಾಮ ದರ್ಶನ ಮಾಡಲು ಅನುಮತಿಯನ್ನು ನೀಡಲಾಗುವುದು. 5. ನೀವು ಭಾರತೀಯ ಸಂಪ್ರದಾಯದಂತೆ ಬಟ್ಟೆಗಳನ್ನು ಧರಿಸಿ ರಾಮ ಮಂದಿರದ ಉದ್ಘಾಟನೆಗೆ ಹಾಜರಾಗಬಹುದು. ಪುರುಷರು ಧೋತಿ, ಶಲ್ಯ, ಕುರ್ತಾ, ಪೈಜಾಮ, ಪಂಚೆಗಳನ್ನು ಧರಿಸಬೇಕು ಮತ್ತು ಮಹಿಳೆಯರು ಸಲ್ವಾರ್ ಸೂಟ್ ಅಥವಾ ಸೀರೆಯಲ್ಲಿ ಹೋಗಬಹುದು. ಇದರಲ್ಲಿ ರಾಮ ಮಂದಿರದ ಟ್ರಸ್ಟ್ ಯಾವುದೇ ರೀತಿಯಾದ ಡ್ರೆಸ್ ಕೋಡ್ಗಳ ಕುರಿತು ಹೇಳಿಲ್ಲ. 6. ಆಮಂತ್ರಣ ಪತ್ರ ಮತ್ತು ಕರ್ತವ್ಯದ ಪಾಸ್ ಹೊಂದಿದವರಿಗೆ ಮಾತ್ರ ಅಯೋಧ್ಯೆ ರಾಮ ಮಂದಿರವನ್ನು ಪ್ರವೇಶಿಸಲು ಅನುಮತಿಯನ್ನು ನೀಡಲಾಗಿದೆ. ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಮಾಡಬೇಕೆಂದುಕೊಂಡವರು ಈ ಮೇಲಿನ ಎಲ್ಲಾ ನಿಯಮಗಳನ್ನು ಪಾಲಿಸಬೇಕಾಗುತ್ತದೆ. ಒಂದು ವೇಳೆ ನೀವು ಈ ನಿಯಮಗಳನ್ನು ಪಾಲಿಸದೇ ಇದ್ದರೆ ಶ್ರೀರಾಮನ ದರ್ಶನ ಮಾಡಲು ಸಾಧ್ಯವಾಗುವುದಿಲ್ಲ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.